ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವೊಂದು ಬಹಳ ಮುಖ್ಯವಾದ ಕಾನೂನು ವಿಷಯವನ್ನು ತಿಳ್ಕೊಳ್ಳೋಣ. ಅದೇನಪ್ಪ ಅಂತೇಳಿ ಅಂದ್ರೆ ಚೆಕ್ ಬೌನ್ಸ್ ಕೇಸ್ ಬಗ್ಗೆ ತಿಳ್ಕೊಳ್ಳೋಣ. ಇಂದು ಭಾರತದಲ್ಲಿ ಸಾವಿರಾರು ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೆಯುತ್ತವೆ. ಯಾಕಪ್ಪ ಅಂತೇಳಿ ಅಂದ್ರೆ ಹಣ ಕೊಟ್ಟು ಚೆಕ್ ತೊಗೊಂಡ್ಬಿಡೋದು, ಅವ್ರು ಹಣ ಕೊಡಲಿಲ್ಲ ಅಂತೇಳಿ ಅಂದ್ರೆ ವಾಪಸ್ ಅವ್ನ ಚೆಕ್ ಬ್ಯಾಂಕಿಗೆ ಹಾಕೋದು, ಅದು ಇನ್ಸಫಿಷಿಯೆಂಟ್ ಫಂಡು ಅಂತೇಳಿ ಏನೋ ಒಂದು ಬರ್ತೈತಿ. ಆದರೆ ಬ್ಯಾಂಕ್ನಲ್ಲಿ ಚೆಕ್ ಬೌನ್ಸ್ ಆಗ್ತೈತಿ. ಇದರಿಂದ ಏನಾಗ್ತೈತಿ ಅಂದ್ರೆ ವ್ಯಾಪಾರಿಗಳು, ಸಾಮಾನ್ಯ ಜನರು ಮತ್ತು ಒಂದಿಷ್ಟು ಜನ ಉದ್ಯೋಗಿಗಳು, ಉದ್ಯಮಿಗಳು ಇನ್ನೂ ಹಲವಾರು ಜನ ಸಮಸ್ಯೆ ಎದುರಿಸ್ತಾರೆ. ಆದ್ದರಿಂದ ಈ ವಿಡಿಯೋದೊಳಗೆ ನನಗೆ ಸಂಪೂರ್ಣವಾಗಿ ಚೆಕ್ ಬೌನ್ಸ್ ಕೇಸ್ ಬಗ್ಗೆ ವಿವರಿಸ್ತೀನಿ. ಫಸ್ಟ್, ಚೆಕ್ ಬೌನ್ಸ್ ಅಂದ್ರೇನು, ಸೆಕೆಂಡ್, ಯಾವಾಗ ಚೆಕ್ ಹಾಕ್ಬೋದು, ಯಾವಾಗ ಕೇಸ್ ಹಾಕ್ಬೋದು, ಕಾನೂನು ಪ್ರಕ್ರಿಯೆ ಏನೈತಿ, ಡಿಫೆನ್ಸ್ ಹೆಂಗೆ ಮಾಡಬೇಕು, ಪನಿಷ್ಮೆಂಟ್ ಏನೈತಿ. ಈ ವಿಡಿಯೋನ ನೀವು ಕೊನೆವರೆಗೆ ನೋಡಿದ್ರೆ ಅಂದ್ರೆ ಚೆಕ್ ಬೌನ್ಸ್ ಕೇಸ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿತೈತಿ. ಚೆಕ್ ಬೌನ್ಸ್ ಅಂದ್ರೆ ಏನು ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿದ್ದು. ಚೆಕ್ ಬೌನ್ಸ್ ಅಂದ್ರೆ ಏನು? ಚೆಕ್ ಬೌನ್ಸ್ ಅಂತ ಅಂದ್ರೆ ಬ್ಯಾಂಕ್ ಚೆಕ್ಕನ್ನು ಹಾನರ್ ಮಾಡದೆ ಹಿಂದಿರುಗಿಸೋದು. ಇದಕ್ಕೆ ಸಾಮಾನ್ಯ ಕಾರಣಗಳು ಏನೇನಪ್ಪ ಅಂತೇಳಂದ್ರೆ ಇನ್ಸಫಿಷಿಯೆಂಟ್ ಫಂಡ್ ಅಂತೇಳಿ ಬರೋದಾಗಲಿ, ಅಕೌಂಟ್ ಕ್ಲೋಸರ್ ಅಂತೇಳಿ ಬರೋದಾಗಲಿ, ಪೇಮೆಂಟ್ ಸ್ಟಾಪ್ಡ್ ಅಂತೇಳಿ ಬರೋದಾಗಲಿ, ಸಿಗ್ನೇಚರ್ ಮಿಸ್ ಮ್ಯಾಚ್ ಅಥವಾ ಡಿಫರ್ಡ್ ಅಂತೇಳಿ ಬರೋದಾಗಲಿ. ಆದರೆ ಎಲ್ಲ ಚೆಕ್ ಬೌನ್ಸ್ಗಳಿಗೂ ಕ್ರಿಮಿನಲ್ ಕೇಸ್ ಆಗಂಗಿಲ್ಲ, ನಿಮ್ಗೆ ನೆನಪಿರಲಿ. ಸೆಕ್ಷನ್ 138 NI ಆ್ಯಕ್ಟ್ ಅಡಿಯಲ್ಲಿ ಕೇಸ್ ಆಗಬೇಕಂದ್ರೆ ಒಂದಿಷ್ಟು ಷರತ್ತುಗಳದಾವೆ. ಅವು ಏನಪ್ಪ ಅಂತೇಳಂದ್ರೆ ಅವು ಪ್ರಮುಖ ಅಂಶಗಳು ಯಾವಂದ್ರೆ ಸೆಕ್ಷನ್ 138 ಪ್ರಕಾರ ಚೆಕ್ ಬೌನ್ಸ್ ಅಪರಾಧ ಆಗಲು ಒಂದಿಷ್ಟು ವಿಷಯಗಳಿರಬೇಕು. ಅವೇನಂದ್ರೆ ಲೀಗಲಿ ಎನ್ಫೋರ್ಸಿಬಲ್ ಡೆಟ್ ಇರಬೇಕು, ಸಾಲ ಕಾನೂನುಬದ್ಧ ಸಾಲಕ್ಕೆ ಚೆಕ್ ಒಂದು ಕಾನೂನುಬದ್ಧ ಸಾಲಕ್ಕೆ ಕೊಟ್ಟಿರ್ಬೇಕು. ಉದಾಹರಣೆ ಏನಂದ್ರೆ ಲೋನ್ ರೀಪೇಮೆಂಟ್ ಇರಬೇಕು, ಬಿಸ್ನೆಸ್ ಪೇಮೆಂಟ್ ಆಗಿರ್ಬೇಕು, ಅಥವಾ ಪರ್ಸ್ನಲ್ ಲಯಬಿಲಿಟಿ ಇರಬೇಕು, ವೈಯಕ್ತಿಕ ಹೊಣೆಗಾರಿಕೆ ಇರಬೇಕು. ಮತ್ತು ಚೆಕ್ ವ್ಯಾಲಿಡಿಟಿ, ಚೆಕ್ಕನ್ನು 3 ತಿಂಗಳೊಳಗೆ ಬ್ಯಾಂಕಿಗೆ ಹಾಕಬೇಕು. ಹಾಕಿದ ನಂತರ ಬ್ಯಾಂಕ್ನವರು ಮೆಮೊ ಕೊಡ್ತಾರೆ. ಚೆಕ್ ಬೌನ್ಸ್ ಆದ ನಂತರ ಬ್ಯಾಂಕ್ ಒಂದು ಮೆಮೊ ಕೊಡ್ತೈತಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಫಂಡ್ ಇನ್ಸಫಿಷಿಯೆಂಟ್ ಅಂತೇಳಿ ಕೊಡ್ತೈತಿ, ಅಥವಾ ಅಕೌಂಟ್ ಕ್ಲೋಸರ್ ಅಂತೇಳಿ ಕೊಡ್ತೈತಿ. ಅದು ಇಲ್ಲಪ್ಪ ಅಂತೇಳಂದ್ರು ಸಿಗ್ನೇಚರ್ ಡಿಫರ್ಡ್ ಅಥವಾ ಮಿಸ್ ಮ್ಯಾಚ್ ಅಂತೇಳಿ ಕೊಡ್ತೈತಿ. ಬ್ಯಾಂಕ್ನವರು ಮೆಮೊ ಕೊಡ್ತಾರೆ. ಅದ್ರ ನೆಕ್ಸ್ಟ್ ನಾವೇನು ಮಾಡ್ಬೇಕಂತ ಅಂದ್ರೆ ಒಂದು ಲೀಗಲ್ ನೋಟಿಸನ್ನ ಚೆಕ್ ಕೊಟ್ಟಂಥ ವ್ಯಕ್ತಿಗೆ ಕಳಿಸ್ಬೇಕು. ಚೆಕ್ ಬೌನ್ಸ್ ಆದ ನಂತರ 30 ದಿನದೊಳಗೆ ಲೀಗಲ್ ನೋಟಿಸ್ನ ನಾವು ಕಂಪಲ್ಸರಿ ಕೊಡ್ಬೇಕು. ಪೇಮೆಂಟ್ ಟೈಮ್ ಕೊಡ್ಬೇಕು. ನೋಟಿಸ್ ನಾವು ಕಳಿಸಿದ ನಂತರ ನೋಟಿಸ್ ಅವ್ರು ಪಡ್ಕೊಂಡ ನಂತರ 15 ದಿನದೊಳಗೆ ಅವರು ಹಣ ಕೊಡೋಕೆ ಅವಕಾಶ ಕೊಡ್ಬೇಕು. ನಾವು ಅವ್ರಿಗೆ ಕೊಡ್ಲಿಕ್ಕೆ ಅಂತೇಳಂದ್ರೆ ಕೋರ್ಟ್ ಕೇಸ್ ಹಾಕ್ಬೋದು. ನಾವು ಅವಾಗ ಕೋರ್ಟಿಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿ ಕೋರ್ಟಿಗೆ ಕೇಸ್ ಹಾಕ್ಬೋದು. ನಂತರ ಕೇಸ್ ಫೈಲಿಂಗ್ ಪ್ರೊಸೀಜರ್ ಹೆಂಗಿರ್ತೈತೆ ಅಂತೇಳಂದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕೋ ಕ್ರಮ ಏನೇನಪ್ಪ ಅಂತೇಳಂದ್ರೆ ಚೆಕ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋದು ಫಸ್ಟ್. ಸೆಕೆಂಡ್, ಚೆಕ್ ಬೌನ್ಸ್ ಮೆಮೊ ಪಡಿಬೇಕು. ಅಡ್ವೊಕೇಟ್ ಮೂಲಕ ಲೀಗಲ್ ನೋಟಿಸ್ ಕಳಿಸ್ಬೇಕು. ಅದರ ನೆಕ್ಸ್ಟ್ 15 ದಿನ ವೇಟ್ ಮಾಡಬೇಕು. ಅದರ ನೆಕ್ಸ್ಟ್ ಅವಾಗೂ ಅಮೌಂಟ್ ಕೊಡಲಿಲ್ಲ ಅಂತೇಳಂದ್ರೆ ನಾವೇನು ಮಾಡ್ಬೇಕು, ಮ್ಯಾಜಿಸ್ಟ್ರೇಟ್ ಕೋರ್ಟ್ನೊಳಗೆ ಪ್ರೈವೇಟ್ ಕಂಪ್ಲೇಂಟನ್ನು ಫೈಲ್ ಮಾಡಬೇಕು. ಕೋರ್ಟ್ ಪ್ರೊಸೀಜರ್ ಏನಾಗ್ತೈತೆ ಅಂತಂದ್ರೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಸಾಮಾನ್ಯವಾಗಿ ನಡೆಯುವ ಹಂತಗಳೇನೇನಂದ್ರೆ ಕಂಪ್ಲೇಂಟ್ ಫೈಲ್ ಆಗ್ತೈತಿ, PCR ಫೈಲ್ ಆಗ್ತೈತಿ, ಕೋರ್ಟ್ನವ್ರು ಕಾಗ್ನಿಸೆನ್ಸ್ ತೊಗೊತಾರೆ, ಸಮನ್ಸ್ ಮಾಡ್ತಾರೆ ಅಕ್ಯೂಸರಿಗೆ, ಪ್ಲೀ ರೆಕಾರ್ಡಿಂಗ್ ಆಗ್ತೈತಿ. ಸಮನ್ಸ್ ಆದ ನಂತರ ಅಕ್ಯೂಸರ್ ಬಂದು ಹಾಜರಾಗಿ ಬೇಲ್ ತೊಗೊಂಡಾದ್ಮೇಲೆ ಪ್ಲೀ ರೆಕಾರ್ಡಿಂಗ್ ಆಗ್ತೈತಿ. ನೆಕ್ಸ್ಟ್ ಕಂಪ್ಲೇನೆಂಟ್ ಎವಿಡೆನ್ಸ್ ಆಗ್ತೈತಿ, ಸೋನ್ ಸ್ಟೇಟ್ಮೆಂಟ್ ಆಗ್ತೈತಿ. ಅದರ ನೆಕ್ಸ್ಟ್ ಸೆಕ್ಷನ್ 145 ಸಬ್-2 ಅಪ್ಲಿಕೇಶನ್ ಅಕ್ಯೂಸ್ಡ್ ಫೇವರ್ ಅಡ್ವೊಕೇಟ್ ಫೈಲ್ ಮಾಡ್ತಾರೆ. ಅವಾಗ ಕ್ರಾಸ್ ಎಕ್ಸಾಮಿನೇಷನ್ ಆಗ್ತೈತಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಆಗ್ತೈತಿ. ಅದರ ನೆಕ್ಸ್ಟ್ ಡಿಫೆನ್ಸ್ ಎವಿಡೆನ್ಸ್ ಆಗ್ತೈತಿ. ಅದರ ನೆಕ್ಸ್ಟ್ ಫೈನಲ್ ಆರ್ಗ್ಯುಮೆಂಟ್ ಆಗ್ತೈತಿ. ನೆಕ್ಸ್ಟ್ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೋರ್ಟ್ನವ್ರು ಏನು ಮಾಡ್ತಾರೆ, ಜಡ್ಜ್ಮೆಂಟ್ ಮಾಡ್ತಾರೆ. ಸಾಮಾನ್ಯವಾಗಿ ಈ ಪ್ರಕರಣಗಳು JMFC ಕೋರ್ಟ್ನೊಳಗೆ ನಡೀತಾವೆ. ಪ್ರೆಸ್ಯೂಮ್ಷನ್ ಅಂಡರ್ ಲಾ ಚೆಕ್ ಬೌನ್ಸ್ ಕೇಸ್ನಲ್ಲಿ ಒಂದು ಮುಖ್ಯ ವಿಷಯ ಐತಿ. ಅದೇನಪ್ಪ ಅಂದ್ರೆ ಲೀಗಲ್ ಪ್ರೆಸ್ಯೂಮ್ಷನ್ ಇರಬೇಕು. ಕಾನೂನು ಏನು ಹೇಳ್ತೈತೆ ಅಂತೇಳಂದ್ರೆ ಚೆಕ್ ಕೊಟ್ಟಿದ್ರೆ ಅದು ಸಾಲಕ್ಕಾಗಿ ಕೊಟ್ಟಿದ್ದೆಂದು ಪ್ರೆಸ್ಯೂಮ್ ಮಾಡಲಾಗುತ್ತೆ. ಆದರೆ ಅಕ್ಯೂಸರ್ ಇದನ್ನು ರೆಬ್ಯೂಟ್ ಮಾಡಬೇಕು. ಆವಾಗ ಅವ ಅಕ್ವಿಟ್ ಆಗ್ತಾನೆ. ಡಿಫೆನ್ಸ್ ಇನ್ ಚೆಕ್ ಬೌನ್ಸ್ ಕೇಸಸ್ ಅಕ್ಯೂಸ್ಗೆ ಇರುವ ಪ್ರಮುಖ ಡಿಫೆನ್ಸ್ಗಳೇನೇನಂತಂದ್ರೆ ನೋ ಲೀಗಲಿ ಎನ್ಫೋರ್ಸೇಬಲ್ ಡೆಟ್ ಅಂತೇಳಿ ತೋರಿಸ್ಬೇಕು. ಸಾಲವೇ ಇಲ್ಲ, ನಾವು ಸಾಲನ ತಗೊಂಡಿಲ್ಲ ಅಂತೇಳಿ ತೋರಿಸ್ಬೇಕು. ಸೆಕ್ಯೂರಿಟಿ ಚೆಕ್ ಸೆಕ್ಯೂರಿಟಿಗಾಗಿ ಕೊಟ್ಟದ್ದು ಎಂದು ಹೇಳಬಹುದು. ಮಟೀರಿಯಲ್ ಅಲ್ಟ್ರೇಷನ್ ಮಾಡಬಾರ್ದು. ಚೆಕ್ನೊಳಗೆ ಮಟೀರಿಯಲ್ ಅಲ್ಟ್ರೇಷನ್, ಚೆಕ್ನಲ್ಲಿ ಅಲ್ಟ್ರೇಷನ್ ಇತ್ತು ಅಂತೇಳಿ ಅಂದ್ರೆ ನೋಟಿಸ್ ನಾಟ್ ಸರ್ವ್ ಆಗಿತ್ತು ಅಂತೇಳಿ ಅಂದ್ರೆ
ಅದು ಅಕ್ಯೂಸ್ಡ್ಗೆ ಅನುಕೂಲ ಆಗುವಂಥ ದಾರಿ ಆಗ್ತೈತಿ. ಲೀಗಲ್ ನೋಟಿಸ್ ಸರಿಯಾಗಿ ಸರ್ವ್ ಆಗಿರಲಿಲ್ಲ ಅಂತೇಳಿದ್ರೆ ಅಕ್ಯೂಸ್ಡ್ಗೆ ಅನುಕೂಲ ಆಗ್ತೈತಿ. ಫೈನಾನ್ಷಿಯಲ್ ಕೆಪಾಸಿಟಿ, ಯಾವ ಚೆಕ್ ಹಾಕಿರ್ತಾನಲ್ಲ, ಯಾವ ವ್ಯಕ್ತಿ ಕೋರ್ಟಿಗೆ ಚೆಕ್ ಹಾಕಿರ್ತಾನಲ್ಲ ಅವನು ಫೈನಾನ್ಷಿಯಲ್ ಕೆಪಾಸಿಟಿ ತೋರಿಸ್ಬೇಕು. ಕಂಪ್ಲೇಂಟ್ ಬಳಿ ಹಣ ಕೊಡುವ ಕೆಪಾಸಿಟಿ ಇರಲಿಲ್ಲ ಅಂತೇಳಿ ಕ್ರಾಸ್ನು ಮಾಡ್ಬೋದು ನಾವು. ಪನಿಷ್ಮೆಂಟ್ ಏನಪ್ಪ ಅಂತಂದ್ರೆ ಸೆಕ್ಷನ್ 138 ಪ್ರಕಾರ ಕೋರ್ಟ್ ಕೊಡಬಹುದಾದ ಶಿಕ್ಷೆಗಳೇನಂದ್ರೆ 2 ವರ್ಷ ಜೈಲು ಹಾಕ್ಬೋದು, ಚೆಕ್ ಅಮೌಂಟು ಡಬಲ್ವರೆಗೆ ಫೈನ್ ಮಾಡ್ಬೋದು ಅಥವಾ ಎರಡನ್ನೂ ಮಾಡ್ಬೋದು. ಚೆಕ್ ಬೌನ್ಸ್ ಸಮಸ್ಯೆ ತಪ್ಪಿಸ್ಬೇಕಂತಂದ್ರೆ ಬ್ಲ್ಯಾಂಕ್ ಚೆಕ್ ಕೊಡಬಾರ್ದು. ಚೆಕ್ ಡೀಟೇಲ್ಸ್ ಕ್ಲಿಯರ್ ಬರೆದಿರ್ಬೇಕು, ಲೋನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು, ಬ್ಯಾಂಕ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಇಟ್ಕೊಂಡಿರ್ಬೇಕು. ಕೊನೆಗೆ ಒಂದು ಮಾತು ಹೇಳ್ತೀನಿ, ಚೆಕ್ ಬೌನ್ಸ್ ಕೇಸ್ ಒಳಗೆ ಒಂದು ಸೀರಿಯಸ್ ಲೀಗಲ್ ಮ್ಯಾಟ್ರ್ ಏನಪ್ಪ ಅಂದ್ರೆ ಇದು ಕೇವಲ ಸಿವಿಲ್ ಡಿಸ್ಪ್ಯೂಟ್ ಆಗಂಗಿಲ್ಲ, ಕ್ರಿಮಿನಲ್ ಲಯಬಿಲಿಟಿ ಕೂಡ ಆಗ್ತೈತಿ. ಆದ್ದರಿಂದ ಚೆಕ್ ಇಶ್ಯೂ ಮಾಡುವಾಗ ಜಾಗ್ರತೆಯನ್ನು ವಹಿಸಬೇಕು. ಚೆಕ್ ಅಕ್ಸೆಪ್ಟ್ ಮಾಡುವಾಗಲೂ ದಾಖಲೆ ಇರಬೇಕು. ಈ ವಿಡಿಯೋ ನಿಮ್ಗೇನಾರ ಉಪಯುಕ್ತ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಇನ್ನಷ್ಟು ಲೀಗಲ್ ಅವೇರ್ನೆಸ್ ವಿಡಿಯೋ ಬೇಕಂತ ಹೇಳಿದ್ರೆ ನಮಗೆ ಕಮೆಂಟ್ ಮಾಡಿರಿ. ಧನ್ಯವಾದಗಳು.